ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 65ನೇ ಅಧ್ಯಾಯ 4ನೇ ವಾಕ್ಯ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನ ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ಪ್ರಿಯ ದೇವರ ಮಕ್ಕಳೇ, ನಾವು ಸಾಮಾನ್ಯವಾಗಿ ಈ ಲೋಕದಲ್ಲಿ ನಾವು ಬೇರೆಯವ್ರ ಮನೆಯಲ್ಲಿರೋದಕ್ಕೆ ಬಹಳ ಸಂತೋಷ ಪಡ್ತೇವೆ. ಒಂದು ಉದಾಹರಣೆಗೆ ಹೇಳೋದಾದ್ರೆ, ಒಂದು ಅಧಿಕಾರಿಯ ಮನೆಯಲ್ಲಿ ನಾವು ವಾಸ ಮಾಡಲಿಕ್ಕೆ ಅಥವಾ ನಮ್ಮ ಮೇಲಧಿಕಾರಿಗಳಾಗಿರಬಹುದು, ನಮಗೆ ಪರಿಚಯ ಇರುವಂತಹ ರಾಜಕೀಯ ವ್ಯಕ್ತಿಗಳಾಗಿರಬಹುದು, ಒಂದು ಉದಾಹರಣೆಗೆ ನಾನು ತೆಗೆದುಕೊಳ್ಳುತ್ತಾ ಇದ್ದೇನೆ. ಒಂದು ಉದಾಹರಣೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ಮನೆಯಲ್ಲಿ ನಾವು ಇರೋದಂದ್ರೆ ಬಹಳ ಸಂತೋಷ ಪಡ್ತೇವೆ. ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮನೆಯಲ್ಲಿ ಇರೋದಂದ್ರೆ ಬಹಳ ಸಂತೋಷವುಳ್ಳವರಾಗಿ ತುಂಬಾ ಖುಷಿಯಿಂದ ನಾವು ಹೋಗುತ್ತೇವೆ. ತುಂಬಾ ಚೆನ್ನಾಗಿ ರೆಡಿಯಾಗಿ ಒಳ್ಳೆ ಅಂಗಿಗಳನ್ನು ಧರಿಸಿಕೊಂಡು ನಾವು ಹೋಗಿ ಅಲ್ಲೇ ಇರುತ್ತೇವೆ. ಆದ್ರೆ ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ದೇವರ ಆತ್ಮನ ಹೇಳ್ತಿದ್ರೆ, ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನ ಆರಿಸ್ಕೊಳ್ತೀಯೋ ಅವರೇ ಧನ್ಯರು. ಅಂದ್ರೆ ದೇವರ ಅಂಗಳದಲ್ಲಿ ನೋಡ್ರಿ, ಸರ್ವಶಕ್ತನಾದ ದೇವರ ಅಂಗಳದಲ್ಲಿ ವಾಸ ಮಾಡುವವರು ಎಷ್ಟೋ ಧನ್ಯರಂತೆ. ಅಂದ್ರೆ ಆತನ ಅಂಗಳ ಅಂದ್ರೇನು? ಆತನ ಆಲಯದಲ್ಲಿ ವಾಸಿಸುವವರು. ಆತನ ಆಲಯ ಯಾವುದು? ನಮ್ಮ ದೇಹವೇ ಆತನ ಆಲಯ. ನಮ್ಮೊಳಗಡೆ ದೇವರು ವಾಸ ಮಾಡುವುದು ಎಷ್ಟೋ ಸಂತೋಷವಾಗಿದೆ. ನಮ್ಮೊಳಗಡೆ ದೇವರು ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಹೃದಯದಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. ನಿಮ್ಮ ಹೃದಯದಲ್ಲಿ ದೇವರು ಇದ್ದಾನ ಇಲ್ಲವ ಎಂಬುದಾಗಿ ಪರೀಕ್ಷೆ ಮಾಡಿ ನೋಡಿಕೊಳ್ಳ್ರಿ. ಯಾಕೆಂದ್ರೆ ದೇವರ ಅಂಗಳದಲ್ಲಿ ವಾಸ ಮಾಡುವವರಾಗಿ ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ, ಅಂದ್ರೆ ದೇವರಿಗಾಗಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನ ದೇವರು ಆರಿಸ್ಕೊಳ್ತಾನೋ ನೋಡ್ರಿ. ಈ ಲೋಕದಲ್ಲಿ ಎಲ್ಲರನ್ನೂ ಕೂಡ ದೇವರು ಆರಿಸ್ಕೊಂಡಿಲ್ಲ. ಅನೇಕರು ಬುದ್ಧಿವಂತರಿದ್ದಾರೆ, ಅನೇಕರು ವಿದ್ಯಾವಂತರಿದ್ದಾರೆ, ಅನೇಕರು ಶ್ರೀಮಂತರಿದ್ದಾರೆ, ಅನೇಕ ವ್ಯಕ್ತಿಗಳು ಒಳ್ಳೆಯವರಿದ್ದಾರೆ, ಅನೇಕ ವ್ಯಕ್ತಿಗಳಿದ್ದಾರೆ. ಆದರೆ ನನ್ನನ್ನ ನಿಮ್ಮನ್ನ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ನನ್ನ ಮೇಲೆ ನಿನ್ನ ಮೇಲೆ ದೇವರು ಒಂದು ಉದ್ದೇಶವನ್ನ ಇಟ್ಟು ನನ್ನ ಮಗನು ನನ್ನ ಮಗಳು ಎಂಬಂತ ಒಂದು ಒಳ್ಳೆ ಪದವಿಯನ್ನ ಕೊಟ್ಟು ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾನೆ. ಏನಕ್ಕೋಸ್ಕರ ಅಂದ್ರೆ ಆತನ ಸೇವೆ ಮಾಡುವುದಕ್ಕೋಸ್ಕರ. ಅಂದ್ರೆ ದೇವರ ಸೇವೆ ಮಾಡುವುದಕ್ಕೋಸ್ಕರ ನನ್ನನ್ನ ನಿನ್ನನ್ನ ಆರಿಸ್ಕೊಂಡಿದ್ದಾನೆ. ನಾವೇ ಧನ್ಯರು ಪ್ರಿಯ ದೇವರ ಮಕ್ಕಳು. ಈ ಲೋಕದಲ್ಲಿರುವವರು ಅನೇಕರಿದ್ದಾರೆ, ಅನೇಕ ಬುದ್ಧಿವಂತರಿದ್ದಾರೆ, ಅನೇಕ ಜ್ಞಾನಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಅನೇಕರಿದ್ದಾರೆ ಪ್ರಿಯ ದೇವರ ಮಕ್ಕಳೇ. ಅವರೆಲ್ಲರನ್ನೂ ಕೂಡ ದೇವರು ಆರಿಸ್ಕೊಂಡಿಲ್ಲ. ಯಾವುದಕ್ಕೂ ಪ್ರಯೋಜನವಿಲ್ಲದಂತ, ಯಾವ ಕೆಲಸಕ್ಕೂ ಬಾರದಂತ, ಯಾವುದಕ್ಕೂ ಉಪಯೋಗವಿಲ್ಲದಂತ, ಎಲ್ಲರಿಂದಲೂ ಧಿಕ್ಕರಿಸಲ್ಪಟ್ಟು, ಎಲ್ಲರಿಂದಲೂ ಕೈ ಬಿಡಲ್ಪಟ್ಟು, ಎಲ್ಲರಿಂದಲೂ ತಳ್ಳಲ್ಪಟ್ಟು ಅವಮಾನ ಹೊಂದಿದವರನ್ನ, ನನ್ನನ್ನ ನಿಮ್ಮನ್ನ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ಏನಕ್ಕೋಸ್ಕರ ಅಂದ್ರೆ ಆತನ ಸೇವೆ ಮಾಡೋದಕ್ಕೋಸ್ಕರ. ಈ ಲೋಕದಲ್ಲಿ ನಾವು ಯಾರಿಗೂ ಬೇಡವಾಗಿದ್ವಿ. ಈ ಲೋಕದಲ್ಲಿ ನಮ್ಮ ತಂದೆ ತಾಯಿಗೆ ನಾವು ಉಪಯೋಗವಿಲ್ಲದವಾಗಿದ್ವಿ. ನಮ್ಮ ಮೇಸ್ಟ್ರುಗಳು ಕೂಡ ನಮ್ಮನ್ನು ನೋಡಿ ನೀನು ಉಪಯೋಗಕ್ಕೆ ಬರೋದಿಲ್ಲ, ನೀನು ಉದ್ಧಾರ ಆಗಲ್ಲ ಅಂತೇಳಿ ಅನೇಕರಿಗೆ ನಿಮ್ಮನ್ನ ನೋಡಿ ಹೇಳಿರಬಹುದು. ನಿಮ್ಮನ್ನು ನೋಡಿ ಅನೇಕರು ಹೇಳಿರ್ಬೋದು, ನೀವು ದಡ್ರು, ನಿಮ್ಗೆ ಯಾವ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ನೀವು ಉದ್ಧಾರ ಆಗೋದಿಲ್ಲ ಎಂಬುದಾಗಿ ನಿಮ್ಮನ್ನ ನೋಡಿ ಕೂಡ ಅನೇಕರು ಹೇಳಿರ್ಬೋದು. ಯಾಕೆಂದ್ರೆ ನನ್ನ ಜೀವಿತದಲ್ಲಿ ಅನೇಕರು ನನ್ನನ್ನು ನೋಡಿ ಹೇಳಿದ್ದಾರೆ, ನೀನು ಯಾವುದಕ್ಕೂ ಪ್ರಯೋಜನವಿಲ್ಲ, ನೀನು ಯಾವ ಕೆಲಸನೂ ಮಾಡೋದಿಲ್ಲ, ನೀನು ಉದ್ಧಾರನೇ ಆಗಲ್ಲ. ನೀ ಯಾಕೆ ಪ್ರಿಯ ದೇವರ ಮಕ್ಕಳೇ, ಕೆಲವು ದೇವ ಸೇವಕರು ಕೂಡ ನನ್ನ ಹತ್ರ ಹೇಳಿದ್ರು, ನೀನು ದೇವರ ಸೇವೆ ಮಾಡುವುದಕ್ಕೂ ಕೂಡ ಲಾಯಕ್ಕಿಲ್ಲ, ಅದನ್ನ ಮಾಡೋಕ್ಕೂ ನಿನ್ ಯೋಗ್ಯತೆ ಇಲ್ಲ ಎಂಬುದಾಗಿ ಹೇಳಿದ್ರು. ಆದ್ರೆ ದೇವರು ನನ್ನನ್ನ ಏನ್ ಮಾಡಿದ್ರೆ ಆರಿಸಿ ತೆಗೆದುಕೊಂಡನು. ಏನಕ್ಕೋಸ್ಕರ? ಆತನ ಸೇವೆ ಮಾಡೋದಕ್ಕೋಸ್ಕರ. ಇವತ್ತು ಇಡೀ ಭಾರತ ದೇಶದಲ್ಲೇ ಒಂದು ಪ್ರಖ್ಯಾತ ಸೇವಕರಲ್ಲಿ ನಾನು ಒಬ್ಬ ಸೇವಕನಾಗಿ, ಒಂದು ಅಲ್ಪನಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ನನ್ನ ಜೀವಿತದಲ್ಲಿ ಅನೇಕ ಕಷ್ಟಗಳು, ವೇದನೆಗಳು, ದುಃಖಗಳು ಬಂತು. ನಾನು ದೇವ್ರನ್ನ ಆರಿಸ್ಕೊಳ್ಳಿಲ್ಲ ರೀ. ದೇವರೇ ನನ್ನನ್ನು ಆರಿಸಿ ಆತನ ಸೇವೆ ಮಾಡುವುದಕ್ಕೋಸ್ಕರ ನನ್ನನ್ನು ತೆಗೆದು ಉಪಯೋಗಿಸ್ತಾ ಇದ್ದಾನೆ. ನಿಮ್ಮನ್ನು ಕೂಡ ದೇವರು ಆರಿಸ್ಕೊಂಡಿದ್ದಾನೆ. ನೀವು ಕೂಡ ಇವತ್ತು ಎಲ್ಲರಿಂದಲೂ ಕೈ ಬಿಡಲ್ಪಟ್ಟು, ಧಿಕ್ಕರಿಸಲ್ಪಟ್ಟು, ಅವಮಾನ ಹೊಂದಿ, ನಿಂದೆಗಳು ಅನೇಕ ರೀತಿಯಲ್ಲಿ ನಿಮ್ಮನ್ನ ನೋಡಿ ಅನೇಕರು ಉದ್ಧಾರ ಆಗೋದಿಲ್ಲ, ಯಾವ ಕೆಲಸಕ್ಕೂ ಬರೋದಿಲ್ಲ, ನಿನ್ನಿಂದ ಯಾವುದೂ ಉಪಯೋಗವಿಲ್ಲ, ನೀನು ನಾಲಾಯಕ್, ನೀನು ಉಪಯೋಗ ಇಲ್ಲದವನು, ಅಥವಾ ನೀನು ಯಾರಿಗೂ ಬೇಡವಾದವಳು ಎಂಬುದಾಗಿ ನಿನ್ನನ್ನ ನೋಡಿ ಅನೇಕ ವ್ಯಕ್ತಿಗಳು, ಅನೇಕ ಮನುಷ್ಯರು ಅಂದಿರಬಹುದು. ಆದ್ರೆ ದೇವರು ನೀನು ನೋಡಿ ಹೇಳ್ತಾ ಇದ್ದಾನೆ,
ನನ್ನ ಸೇವೆ ಮಾಡೋಕ್ಕೋಸ್ಕರ ನಿನ್ನ ಆರಿಸ್ಕೊಂಡಿದ್ದೀನಿ. ನೀನು ಧನ್ಯನು, ನೀನು ಧನ್ಯಳು ಪ್ರಿಯ ದೇವರ ಮಗಳೇ, ಪ್ರಿಯ ದೇವರ ಮಗುವೇ, ನೀನು ಧನ್ಯಳೆಂಬುದಾಗಿ ದೇವರ ಆತ್ಮನ ಹೇಳ್ತಿದ್ದಾನೆ. ನೋಡ್ರಿ, ದೇವರ ಆತ್ಮನು ಮತ್ತೊಂದು ವಾಕ್ಯವನ್ನು ಹೇಳ್ತಿದ್ದಾನೆ, ನೀನು ವಾಸಿಸುವ ಮಹಾಪವಿತ್ರಾಲಯ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿ ಆಗಲಿ. ದೇವರು ವಾಸ ಮಾಡುವಂತ ಮಹಾಪವಿತ್ರಾಲಯ ಅಂದ್ರೆ ಪರಲೋಕದಲ್ಲಿರುವಂತ ಸೌಭಾಗ್ಯ ನನಗೆ ನಿನಗೆ ದೇವರು ಕೊಡ್ತಾನಂತೆ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ದೇವರಿಗಾಗಿ ಸೇವೆ ಮಾಡೋದಾದ್ರೆ ಕಷ್ಟಗಳು ಬರುತ್ತೆ, ಅವಮಾನಗಳು ಬರುತ್ತೆ, ನಿಂದೆಗಳು ಬರುತ್ತೆ, ಅಪನಿಂದನೆಗಳು ಬರುತ್ತೆ, ಕೆಟ್ಟ ಹೆಸರುಗಳು ಬರ್ತವೆ, ಅನೇಕ ರೀತಿಯಲ್ಲಿ ನಾವು ಸೋತು ಹೋಗ್ತೇವೆ, ಕೆಳಗಡೆ ಬಿದ್ದೋಗ್ತೇವೆ. ಆದ್ರೆ ಪ್ರಿಯ ದೇವರ ಮಕ್ಕಳೇ, ದೇವರ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿ ಆಗುವಂತೆ ಮಾಡ್ತಾನೆ. ಒಂದಲ್ಲ ಒಂದು ದಿವಸ ನಮಗಿರುವ ಪರಿಸ್ಥಿತಿಗಳನ್ನು ದೇವರು ತೆಗೆದಾಕ್ಲಿಕ್ಕಿದ್ದಾನೆ. ಇವತ್ತು ನಿನ್ನ ಪರಿಸ್ಥಿತಿಗಳು ಯಾರ ಹತ್ರ ಹೇಳಲಿಕ್ಕೆ ಆಗಲಾರ್ದ ಹಾಗೆ ಕಣ್ಣೀರು ಸುರಿಸ್ತಾ ಯಾರಿಗೂ ಗೊತ್ತಿಲ್ಲದ ಹಾಗೆ ಭಯಂಕರವಾಗಿ ನೀನು ಅಳ್ತಾ ಇರಬಹುದು. ಆದರೆ ದೇವರು ನಿನ್ನನ್ನು ಒಂದು ದಿನದಲ್ಲಿ ಉನ್ನತವಾದ ಸ್ಥಾನಕ್ಕೆ ತರಲಿಕ್ಕಿದ್ದಾನೆ, ಒಂದು ಉನ್ನತವಾಗಿ ನಿನ್ನನ್ನು ಉಪಯೋಗಿಸ್ಲಿಕ್ಕೆ. ಯಾಕೆಂದ್ರೆ ದೇವರ ಅಂಗಳದಲ್ಲಿ ವಾಸಿಸುವುದಕ್ಕೋಸ್ಕರ, ದೇವರ ಸನ್ನಿಧಿ ಸೇವೆ ಮಾಡೋದಕ್ಕೋಸ್ಕರ ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ. ಆತನ ಮಹಾಪವಿತ್ರಾಲಯದ ಸೌಭಾಗ್ಯವನ್ನ ನಿನಗೆ ದೇವರು ಕೊಡ್ತಾ ಇದ್ದಾನೆ. ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ಯಾರು ನಿನ್ನನ್ನು ಕೈ ಬಿಟ್ಟರು ಸರಿ, ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ದೇವರು ನಿನ್ನ ಯಾಕೆ ಕೈ ಬಿಡೋದಿಲ್ಲ ಅಂದ್ರೆ ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಆತನ ಸೇವೆ ಮಾಡುವುದಕ್ಕೋಸ್ಕರ ನಿನ್ನನ್ನು ನೇಮಿಸಿದ್ದಾನೆ, ಆತನ ಕೆಲಸ ಮಾಡೋದಕ್ಕೋಸ್ಕರ ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ಆದ್ರಿಂದ ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯದ ಮುಖಾಂತರ ದೇವರು ತಾನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತರು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಸ್ವಾಮಿ ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನ ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿ ಆಗಲಿ ಎಂಬ ವಾಕ್ಯದ ಮುಖಾಂತರ ನಮ್ಮನ್ನು ಸಂಧಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ. ನಮ್ಮನ್ನು ಮತ್ತೊಂದು ಸಾರಿ ದೇವರೇ ಆರಿಸಿಕೊಂಡಿದ್ದೀವಿ ಎಂಬುದಾಗಿ ತಿಳಿದು ನಮಗೆ ಎಚ್ಚರಪಡಿಸಿ ನಮ್ಮನ್ನು ಮತ್ತೊಂದು ಸಾರಿ ಬಲಪಡಿಸಿದ್ದಕ್ಕಾಗಿ, ನಮಗೆ ದೃಢಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.